ಬೇರೆ ನೆತ್ತಿ ಮೇಲೆ ಬಂತು. ಅದು ಅಲ್ಲದೆ ಹೊಲದಲ್ಲಿ ಸಾಕಷ್ಟು ಕೆಲಸ ಬೇರೆ ಇದೆ. ಇಷ್ಟೊತ್ತಾದ್ರೂ ಇವರು ಬರಲೇ ಇಲ್ವಲ್ಲ. ಮುಂಜಾನೆಯ ತಂಪಿನ ಕಿರಣಗಳಿಗೆ ಗರಿಬಿಚ್ಚಿ ನಿಂತಿರುವ ನನ್ನಂತೆ ಕಾಣುವ ಏನಿವಳ ಸೌಂದರ್ಯ ಅಂದಾಗ ಶ್ರೀಗಂಧದ ಮೈ ಬಣ್ಣ ಹೊಂದಿರುವ ಈ ಹೆಣ್ಣಿಗೆ ಇವಳ ಪ್ರತಿಯೊಂದು ಅಂಗಕ್ಕೂ ನಾ ಮುತ್ತಿಟ್ಟು ತುಟಿಗಚ್ಚಿ ಅಮೃತವನ್ನು ಹೀರಲೇಬೇಕು. ಯಾರ ನೀನು? ಒಳ್ಳೆ ಕೋಪಿದ ಗೂಳಿಯಂತೆ ಒಂದನೇ ಮೈ ಮೇಲೆ ನುಗ್ಗಿ ಬರ್ತಾ ಇದೆಯಲ್ಲ. ಒಂಟಿ ಹೆಣ್ಣಿನ ಜೊತೆಯಲ್ಲಿ ಈ ರೀತಿ ಕೆಟ್ಟದಾಗಿ ನಡ್ಕೊಳ್ತಾ ಇದೆಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು ಇಂಗ್ಲಿಷ್ ನೇಮ್ ಟು ಅರ್ಥ ಕಿಂಗ್, ಹಿಂದಿ ಸೇ ನಾಮ್ ಸೇ ಜಮೀರ್ ಕಾ ಅರಸ್, ಕನ್ನಡದಲ್ಲಿ ಪೃಥ್ವಿರಾಜ್. ಏನಂದೆ ನೀನು? ಯಾರು ನಾನು? ಈ ಊರಿನ ಅಗರ್ಭ ಶ್ರೀಮಂತ ಜಯರಾಜನ ಆಪ್ತ ಸ್ನೇಹಿತ. ಇನ್ನು ನಿನ್ನಂತ ಒಂಟಿಯಾಗಿರಸ ತುಂಬಿ ನಿಂತಿರುವ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕ ನಾನ. ವಾಸನೆ ಬೀರುತ್ತಿರುವ ನಿನ್ನ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹೊಚ್ಚನಂತೆ ಕರೆದುಕೊಂಡು ಬಂದಿದೆ. ಅದು ತಪ್ಪ? ಅದು ತಪ್ಪಲ್ಲ ಮಿಸ್ಟರ್. ಆದ್ರೆ ನಾಯಿಯಂತೆ ಜಲ್ಲು ಸುರಿಸ್ತಾ ಇದೆಯಲ್ಲ, ಅದು ತಪ್ಪು. ನೋಡು, ಈ ರೀತಿ ನಡುದಾರಿಯಲ್ಲಿ ಹೋಗೋ ಹೆಣ್ಣನ್ನ ತಡವಿದ್ದೆ ಆದ್ರೆ ನೋಡಿದ ಈ ಜನ ನಿನ್ನ ಚೊಪ್ಲಿ ತಗೊಂಡು ಹೊಡಿತಾರೆ. ನೋಡುವ ಜನಗಳು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲವಲ್ಲ ಇದು, ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಟಿಸುವ ನರಸತ್ತ ನಾಮರ್ದಗಳ ಕಾಲ. ಅಂದಾಗ ನಿನ್ನಂತ ಗೊಡ್ಡು ಬೆದರಿಕೆಗೆ ಹೆದರುವನನ್ನು ತಿಳಿದಿರುವ ಹುಚ್ಚು ಹೆಣ್ಣೆ, ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಾಜ್ಞೆಗೆ ಮತ್ತಷ್ಟು ಕಿಚ್ಚು ಹಚ್ಚಬೇಡ. ಕೆಚ್ಚಡೆಯಿಂದ ನಿನ್ನ ಉಬ್ಬು ತಗ್ಗುಗಳ ಯೌವನದ ಜೊತೆಗೆ ಕಾಮಲೀಲೆಯಾಡಬೇಕೆಂಬುದೇ ಈ ಪ್ರಳಯಾಂತಕನ ಹೆಬ್ಬರಿಕೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಕಣ ಮಿಸ್ಟರ್ ಪೃಥ್ವಿರಾಜ್. ಹೆಣ್ಣಂದ್ರೆ ಏನು ಅಂತ ತಿಳ್ಕೊಂಡಿದ್ಯಾ? ನಿಮ್ಮಂತರ ಕಾಮದ ದಾಹವನ್ನ ತೀರಿಸುವ ಗೊಂಬೆ ಅಂತ ತಿಳ್ಕೊಂಡಿದ್ಯೇನು? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾ ಮಾರಿ ಅಂತ ತಿಳಿದುಕೊಳ್ಳುತ್ತಾ ಮತಿಹೀನ ಗಂಡಸ ನೀನು. ದೂರ ಸರಿ ಆಚೆಗೆ. ದೂರ ಸರಿ ಆಚೆ. ಕೈಗೆ ಸಿಕ್ಕಿರುವ ಹಣ್ಣನ್ನು ಮೇಕೆಸೆಯುವ ಬಂಡನಲ್ಲ ಈ ಪೃಥ್ವಿರಾಜ್. ಕೈಗೆ ಸಿಕ್ಕಿರುವ ಹಣ್ಣನ್ನು ಮನ ಬಂದಂತೆ ಕೊಕ್ಕಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕನ ಹಂಬಲದ ಹಠ. ಹಾಗಂತ ನೀನು ಕಚ್ಚಿ ತಿನ್ನೋದಿಕ್ಕೆ ಈ ಹಣ್ಣೇನು ಬೀದಿಯಲ್ಲಿ ಬಿದ್ದಿರುವ ಹಣ್ಣು ಅಂತ ತಿಳ್ಕೊಂಡಿದ್ದೀಯೇನು? ಮಾನವಂತ ಮನೆತನದ ಹೆಣ್ಣುಗಳು ಆ ರೀತಿ ನೀನು ಕಚ್ಚಿ ತಿನ್ನೋದಿಕ್ಕೆ ಬಂದಿದ್ಯಾ ಆದ್ರೆ ಆ ನಿನ್ನ ಹಲ್ಲುಗಳನ್ನ ಕಿತ್ತು ಕೈಯಲ್ಲಿ ಕೊಟ್ಟರು ನನ್ನ ಮಾವಂದಿರು. ಮಾನವೋತ್ತರ ಮನೆತನದ ಹೆಣ್ಣು, ಮಾನವಂತರ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸವನ್ನು ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಂದಿಯಲ್ಲಿ ಮಮತೆಯಿಂದ ತಂಗಿ ಎಂದು ಕರೆದು ಮನೆಯಲ್ಲಿ ಅಂಗೀಕರಿಸಿ ಎತ್ತಲೆ ಮಾಡಿ
ಮಾಡುವ ಬಂಡ ಜನಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಶೋಕಿ ಮಾಡುವ ಆಸೆಗಾಗಿ ದುಡ್ಡಿದ್ದವನ ಹತ್ತಿರ ದಡ್ಡತನದಿಂದ ತನ್ನ ಶೀಲವನ್ನು ಮಾರಿಕೊಳ್ಳುವ ಬಂಡರಂಡರೆಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕೆ, ಬಂಗಾರದಂತ ಹೆಂಡತಿ ತನ್ನ ಮನೆಯಲ್ಲಿದ್ದರು ಬಣ್ಣದ ಹೆಣ್ಣಿಗೆ ಮರಳಾಗಿ ತನ್ನ ಸರ್ವ ಆಸ್ತಿಯನ್ನು ಬರೆದು ಮಾಡಿಕೊಳ್ಳುವ ಬಂಡ ಗಂಡಂದಿರಷ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಅಷ್ಟೇ ಯಾಕಲೇ ಅಪ್ಪ, ನೀನು ನೋಡಿದ ಹುಡುಗನನ್ನೇ ಮದುವೆಯಾಗುತ್ತೇನೆಂದು ಹೇಳಿ ಮದುವೆಯಾಗಿ ಮಾರನೇ ಇಲ್ಲವೇ ಮತ್ತೊಬ್ಬನೊಂದಿಗೆ ಓಡಿ ಹೋಗುವ ಬಂಡ ಸೂಳ ರಂಡೇರಟ್ಟಿಲ್ಲ ಈ ನಿನ್ನ ಮಾನವಂತರ ಮನೆತನದಲ್ಲಿ. ಸಾಕ ಬೇಕಾ ನಿನ್ನ ಮಾನವಂತರ ಮನೆತನದ ಇತಿಹಾಸ? ಹೊರಸಿಕೊಂಡಿರುವ ಈ ನಿನ್ನ ಮನಸ್ಸಿನಲ್ಲಿ ಹೇಸಿಗೆ ಮಾತುಗಳನ್ನ ಮಾತಾಡ್ತಾ ಇದ್ವಿ. ಈ ನಿನ್ನ ಮಾತುಗಳನ್ನ ಕೇಳಿಸ್ಕೊಂಡು ನನ್ನ ಮನಸ್ಸನ್ನ ನಾನು ಹೊಲಸು ಮಾಡ್ಕೊಳ್ಳೋದಿಲ್ಲ. ಆದ್ರೂ ಒಂದು ಮಾತನ್ನ ಹೇಳ್ತೇನೆ ಕೇಳಿ. ಹೆಣ್ಣು ನಾನು ನಿಮ್ಮಂತಹ ಪಾರಿಗೆ ಕಂಡವರಿಗೆಲ್ಲ ಸೆರಗಾಸುವ ಸೂಳೆ ಎಲ್ಲ ಕಣ. ಗರತಿ ಗರತಿ ಹೆಣ್ಣು ಕಣ ನಾನು. ಗರತಿಯ ಹೆಣ್ಣೆ. ಶ್ರೀರಾಮನಂತಹ ಗಂಡ ತನ್ನ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನೊಂದಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಗಂಡನಿಗೆ ಗರ್ಭ ನಿಂತಿದೆ ಎಂದು ಊರಿಗೆ ಊಟ ಹಾಕಿಸುವ ಬಂಡ ಸೋಗಿನ ರಂಡೇರಕ್ಕಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ನೀನು ಗರತಿಯಾದರೇನು ಸೂಳೆಯಾದರೇನು ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಿನಲ್ಲಿ ಸುಖ ಅನುಭವಿಸಬೇಕು ಅಷ್ಟೇ. ದೂರ ಸರಿದಿಲ್ಲ ನಾಯಿ. ನನ್ನನ್ನು ಮುಟ್ಟೋದಕ್ಕೆ ನೀನು ಮುಂದೆ ಬಂದಿದ್ದೆ ಆದ್ರೆ ನಿನ್ನ ಕರ್ಮ ಪಡಲುಗಳನ್ನ ಬದಲಾಯಿಸೋದಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಕಳಿಸಿಕೊಡ್ತಾನೆ ಆ ನನ್ನ ದೇವರು. ದೇವರು ಕಳಿಸಿಕೊಡುವ ಜಾಗ ಇದಲ್ಲಾಡಾರೆ. ಇಂಥ ಗೊಡ್ಡು ಬೆದರಿಕೆಗೆ ಹೆದರುವನಲ್ಲ ಈ ಪೃಥ್ವಿರಾಜ್. ಕಮಾನ್ ಮೈಡಾರೆ ಕಮಾನ್. ನಿಲ್ಲಿಸು ನಿನ್ನ ದುಶ್ಯಾಸನದ ಕೆಲಸವನ್ನು. ಅಂದು ಗಾಂಧಿ ಮಹಾತ್ಮರು ಒಂಟಿ ಹೆಣ್ಣು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದಿಗೆ ನಮಗೆ ಸ್ವತಂತ್ರ ಸಿಕ್ಕಿತ್ತು ಎಂದು ಹೇಳಿದ ಆ ಮಹಾತ್ಮ. ನಿಮ್ಮಂತಹ ಲಾಡೆನ್ಗಳು ಹುಟ್ಟಿಕೊಂಡು ಗಾಂಧಿ ಕಂಡ ನವ ಭಾರತ ಕನಸನ್ನು ನೊತ್ತು ನೂರು ಮಾಡಿದ್ದೀರಿ ನಿಮ್ಮಂತಹ ಬಂಡರು ಸೇರಿಕೊಂಡು. ಯಾರೋ ನೀನು? ನಿನ್ನ ಮಾತಿನ ಹಿತತತ್ವವನ್ನು ಹಿಂಬಾಲಿಸುವವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಅಂದ ಮೇಲೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಇಲ್ಲ ಅಂದ್ರೆ ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ರೊಚ್ಚಿಗೆದ್ದ ಹಾವನ್ನಿಡಿಯುವುದು ಎರಡೂ ಒಂದೇ. ರೊಚ್ಚಿಗೆದ್ದ ಹಾವ ನಿಮ್ಮಂತಹ ರೊಚ್ಚಿಗೆದ್ದ ವಿಷ ಸರ್ಪಗಳನ್ನು ಬರ್ಚಿ ಹಾಕಿ ಹಲ್ಲು ಕಿತ್ತು ಪುಂಗಿಯ ನಾದದಿಂದ ಆಟವಾಡಿಸಬಲ್ಲ ಹಾವಾಡಿಗ ನಾನು. ಅಂದಾಗ ನಿಮ್ಮಂತಹ ನ್ಯಾಯ ನೀತಿ ಧರ್ಮದಿಂದ ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತವರನ್ನು ಮೆಟ್ಟಿ ನಿಲ್ಲುವ ಭೂಪ ಹೊಟ್ಟಿ ಬಂದಿರುವನು ಈ ಕಲಿಯುಗದಲ್ಲಿ ಕಾರಣ. ಕಲಿಯುಗದ ಕಾರಣ ಒಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕಾರಣ ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡುವಿಗೆ ಸಿಲುಕಲು ಸಿದ್ಧನಾಗಿಯೇ ಬಂದಿರುವ. ಸುಮ್ಮನೆ ಹೊರಟು ಹೋಗುವುದಿಲ್ಲ. ಇಲ್ಲ ಅಂದ್ರೆ ಈ ಪೃಥ್ವಿರಾಜನ ಹೊಡೆತಕ್ಕೆ ಸಿಕ್ಕು ಸಾಯಬೇಡ. ಸೇರಿನ ಕಿಡಿ ಲೇ ಪೃಥ್ವಿರಾಜ್,
ಬೆಂಕಿ ಬೀರು ಗೋಳಿಯೇ ಬೀಸಿ ಭೂಮಿ ಆಕಾಶವೇ ಕತ್ತಲ ಮೋಡ ಕವಿದು ಸಿಡಿಲು ಕೋಲ್ ಮಿಂಚು ಅರ್ಭಟಿಸಿ ಬಂದರು. ನನ್ನ ಮನಸ್ಸಿನಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡ ನಿನ್ನನ್ನು ಆಹುತಿ ಮಾಡದೇ ಬಿಡದು. ಇದನ್ನು ಅರಿಯಲು ನೀನು ಮಂಗನಂತೆ ವರ್ತಿಸಿದರೆ ಕ್ಷಣಾರ್ಧದಲ್ಲಿ ಬೀಳುವುದು ನಿನ್ನ ಹೆಣ ಈ ಕರ್ಣನ ಕೈಯಲ್ಲಿ. ಲೇ ಕರ್ಣ, ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕುಕೊಂಡು ಮೂರ್ಖನಾಗಬೇಡ. ನನ್ನ ಮೈಯಲ್ಲಿ ಉರಿಯುತ್ತಿರುವ ಪ್ರೇಮದ ವಿರಾಟನೆಗೆ ಮತ್ತಷ್ಟು ಸೀಮೆಯನ್ನು ಸುರುವಿದೆಯಲ್ಲ, ಆ ವಿರಾಟದಿಂದ ನಿನ್ನ ಮನೆಯಲ್ಲಿ ಬಾಡಿಗೆ ಸೃಷ್ಟಿಸಿ ಕೊನೆಗೆ ನರಕ ಯಾತನೆ ಕೊಡದೆ ಹೋದರೆ ನನ್ನ ಹೆಸರು 8ನೇ ಬಂಟ ಪೃಥ್ವಿರಾಜನೇ ಅಲ್ಲ. ಹೋಗಲೇ ಮುಂದೆ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಧರ್ಮ ತುಂಬುವ ಹಾಗೆ ಮಾಡದೆ ಹೋದರೆ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನೋಡಿ, ದೇವರಾಗಿ ಬಂದು ನನ್ನ ಶೀಲ ಪ್ರಾಣವನ್ನ ಕಾಪಾಡಿದ ನಿಮಗೆ ಸದಾಕಾಲ ನಾನು ಋಣಿಯಾಗಿರ್ತೇನೆ. ಆಗಲೆಮ್ಮ, ಎಲ್ಲ ದೈವ ಸಂಕಲ್ಪ. ಹೌದು, ಯಾರಮ್ಮ ಅವನು? ಅವನೇಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ನೋಡಿ, ಅವನು ನಮ್ಮೂರಿನ ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ. ಒಂದೇ ಹೆಣ್ಣು ಕಟ್ಟರೆ ಸಾಕು, ಅವರ ಶೀಲವನ್ನು ಹಳ್ಳ ಮಾಡಿ ಅವರ ಸಾವಿಗೆ ಕಾರಣವಾಗ್ತಾರೆ. ಗಿಡ್ಡ ರಾಜಕೀಯ ಬಲ, ಹಣದ ಬಲದಿಂದಾಗಿ ತಪ್ಪಿಸಿಕೊಂಡು ಹೊರಗೆ ಬರ್ತಾರೆ. ಅಂತ ಪಾಪಿ ದುಷ್ಟನ ಕಣ್ಣು ನನ್ನ ಮೇಲೆ ಬಿಟ್ಟು ಸಮಯಕ್ಕೆ ಸರಿಯಾಗಿ ನೀವು ಬಂದ್ರಿ. ಲೇ ಜಯರಾಜ್, ಪೃಥ್ವಿರಾಜ್ ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲಿ ನನ್ನ ವಿರೋಧಿಗಳಾಗಿ ಬಾಜಿ ಕಟ್ಟಿ ನನ್ನ ಅಖಾಡಕ್ಕೆ ಇಳಿದಿದ್ದೀರಿ. ಈ ಬಾಜಿಯಿಂದ ನಿನ್ನನ್ನು ಕಾನೂನು ಬಣಕ್ಕೆ ಒಪ್ಪಿಸದಿದ್ದರೆ ನಾನು ಗಂಡಸ್ಸಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲವೆಂದು ತಿಳಿಯಲಿ ಈ ಸಮಾಜ. ಹಲೋ ವಿಷಯ ಏನು ವಿಚಾರ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳಿವೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಹೆದರುವುದನ್ನು ಬಿಟ್ಟು ಒಟ್ಟಾಗಿ ಕೂಡಿಸಿಕೊಂಡು ಬೆನ್ನಟ್ಟಿದರೆ ಹೆದರಿ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮವಮ್ಮ. ಅಂದಹಾಗೆ ನೀವು ಇವರಿಗೆ ಹೊಸದಾಗಿ ಬಂದಿದ್ದೀರಾ ಅಂತ ಕಾಣುತ್ತೆ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ. ಯಾವ ಕೆಲಸಕ್ಕಾಗಿ ಬಂದಿದ್ದೀರಿ? ನಾನು ಯಾರೆಂದು ನನಗೇ ಗೊತ್ತಿಲ್ಲ. ಅಂದಾಗ ನಾನು ಯಾರೆಂದು ತಿಳಿದುಕೊಳ್ಳಬೇಕಾದರೆ ಆಳ ಸಮುದ್ರದಲ್ಲಿರುವ ಸತ್ಯವನ್ನು ಬಿಚ್ಚಿಟ್ಟು ಸಮಾಜಕ್ಕೆ ನಾನು ಯಾರೆಂದು ಹೇಳುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನೋಡಿ, ಈ ನಿಮ್ಮ ಒಗಟಿನ ಮಾತುಗಳು ಖಂಡಿತವಾಗ್ಲೂ ನನಗೆ ಅರ್ಥವಾಗ್ತಾ ಇಲ್ಲ. ನಾನಿನ್ನು ಬರ್ತೇನೆ. ಹಾ, ಹೋಗಿ ಬಾರಮ್ಮ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿ ಸಾರ್ಥಕ ವಿಷಯವನ್ನು ಸಮಾಜಕ್ಕೆ ಸಾರಿ ಹೇಳುವವರೆಗೂ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ಲೇ ಜಯರಾಜ್, ಪೃಥ್ವಿರಾಜ್, ಬಡವರಿಂದ ಬಾಚಿದ ಹಣದಲ್ಲಿ ಕೊಪ್ಪಿ ನಿಂತಿರುವ ನಿಮ್ಮಿಬ್ಬರ ದುರಹಂಕಾರ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಕರ್ಣ. ನನ್ನ ತಂದೆ ತಾಯಿಯರನ್ನು ಕೊಂದು ನನ್ನ ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನಿಮ್ಮಿಬ್ಬರನ್ನು ಇಂಚು ಇಂಚಾಗಿ ತುಂಡರಿಸಿ ಹದ್ದು ನಾಯಿ ನರಿಗಳಿಗೆ ಹಂತದಿದ್ದರೆ ನಾನು ಗಂಡಸಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಿಲ್ಲವೆಂದು ತಿಳಿಯಲಿ ಈ ಸಮಾಜ. ನೇಗಿಲು ಹಿಡಿದ ಬಲವನ್ನು
ಗೌರಂಗ ಬರುತ್ತೆ ಅಂದ್ರೆ ಹೇಳಿದಾರಲ್ಲ, ಇಷ್ಟೊತ್ತಾದರೂ ಯಾಕೋ ಬರಲಿಲ್ಲ. ಇರಲಿ, ಇನ್ನೊಂದು ಸ್ವಲ್ಪ ಒಡ್ಡಾಕಿ ಬಿಡುತ್ತೇನೆ, ಅಷ್ಟೊತ್ತಿಗೆ ಬಂದರೂ ಬರಬಹುದು. ರೀ ಮಿಸ್ಟರ್, ನಿಮ್ಮನ್ನೇ. ಇಲ್ಲಿ ಶ್ರೀಮಂತ ಸಾಹುಕಾರ ಜೈರಾಜ್ ಇದಾರಲ್ಲ, ಅವ್ರ ಹೊಲ ಮತ್ತೆ ಜಮೀನ್ ಎತ್ತ ಕಡೆ ಬರುತ್ತೆ? ಏನು ಜೈರಾಜ್ ಸಾಹುಕಾರನ ಹೊಲನ? ಇಲ್ಲೇ ನಮ್ಮ ಬಾಜು ಇದೆಯಲ್ಲ 300 ಎಕರೆ ಜಮೀನು. ಏ ಶಂಕರ್, ನೀನಾ? ಇದೇನೋ ನಿನ್ನ ವೇಷ, ಕೈಯಲ್ಲಿ ಸಲಾಕಿ ಹಿಡ್ದಿದ್ಯಾ, ತೊಟ್ಟಿರೋದು ನೋಡಿದ್ರೆ ಲಪಾಟಿ. ಏ ಶೀಲಾ, ಏನೇ ನೀನು ನಮ್ಮೂರಲ್ಲಿ? ಅಬ್ಬಾ, ಇದು ಕನಸು ನನಸು ಒಂದು ಅರ್ಥವಾಗುತ್ತಿಲ್ಲ. ಶಂಕರ್, ಇದೇ ನನ್ನ ಸ್ವಂತ ಊರು. ಈ ಊರಿನಲ್ಲಿ ಸಾಹುಕಾರ್ ಜೈರಾಜ್ ಅಂತ ಇದಾರಲ್ಲ, ಅವರೇ ನನ್ನ ಸ್ವಂತ ಅಣ್ಣ. ಅಂದ ಹಾಗೆ ನೀನು? ನನ್ನದು ಇದೇ ಊರು ಶೀಲಾ, ಇದು ನಮ್ಮ ಹೊಲನೇ. ನನ್ನ ಅಣ್ಣ ಹತ್ತಿಗೆ ಬರುತ್ತೆ ಎಂದು ಹೇಳಿದರು, ಹಾಗಾಗಿ ಕೆಲಸ ಮಾಡುತ್ತಿದ್ದೆ. ಶಂಕರ್, ಕಾಲೇಜಿನಲ್ಲಿ ನಾವಿಬ್ರು ಜೊತೆಲಿ ಓದ್ತಿದ್ವಿ. ಆದ್ರೆ ನಂದು ನಿಂದು ಒಂದೇ ಊರು ಅಂತ ನನಗೂ ಗೊತ್ತಿರ್ಲಿಲ್ಲ, ನಿನಗೂ ಗೊತ್ತಿರ್ಲಿಲ್ಲ. ನಾವಿಬ್ರು ಮನಸಾರೆ ಪ್ರೀತಿ ಮಾಡಿದ್ವು. ಆದ್ರೂ ಆ ಪ್ರೀತಿ ಎಲ್ಲಿ ಮುರಿದು ಬೀಳುತ್ತೋ ಅಂತ ಭಯ ಆಗಿತ್ತು. ಆದ್ರೆ ಕೊನೆಗೂ ಆ ದೇವರು ಕೈ ಬಿಡದೆ ನಿನ್ನನ್ನ ಪ್ರೀತಿಯಿಂದ ಒಂದುಗೂಡಿಸಿದ್ದಾನೆ. ಹೀಗಿರ್ಬೇಕಾದ್ರೆ ನನಗೆಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ ಶಂಕರ್? ಶಂಕರ್, ಐ ಆಮ್ ರಿಯಲಿ ಐ ಲವ್ ಯು ಶಂಕರ್, ಐ ಲವ್ ಯು. ಇನ್ನು ಮುಂದೆ ಈ ಪ್ರೀತಿ ಮುಂದುವರಿಯುವುದಿಲ್ಲ ಶೀಲಾ. ಶಂಕರ್, ಏನ್ ಹೇಳ್ತಾ ಇದ್ಯಾ ನೀನು? ನಿನ್ನ ಪ್ರೀತಿಯ ಬಗ್ಗೆ ನಾನು ಇಷ್ಟೆಲ್ಲ ಆಸೆನ ಮತ್ತೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೀನಿ ಅಂತ ನಿನಗೆ ಗೊತ್ತು ತಾನೆ? ಹೌದು ಶೀಲಾ, ಕಟ್ಟಿಕೊಂಡಿದ್ದೇವೋ ಏನ ನಿಜ. ಆದರೆ ಆವಾಗ ನಾನು ಯಾರು ಎಂದು ನಿನಗೆ ತಿಳಿದಿರಲಿಲ್ಲ, ನೀನು ಯಾರು ಎಂದು ನನಗೆ ಗೊತ್ತಿರಲಿಲ್ಲ. ಆ ನಿಸರ್ಗವೇ ನಮ್ಮಿಬ್ಬರ ಪ್ರೇಮಕ್ಕೆ ಮಿಲನ ಆಡಿತು. ಆದರೆ ಇಂದು ನೀನು ಆ ಶ್ರೀಮಂತರ ಮನೆಯ ಸುಕನ್ಯಾಮಣಿ, ಮೇಲಾಗಿ ಈ ಊರಿನ ಯುವರಾಣಿ. ಅರಮನೆಯಲ್ಲಿ ಕಾಲ ಕಳೆಯಬೇಕಾದ ನಿನ್ನನ್ನು ಬಡವರ ಗುಡಿಸಲು ಮನೆಗೆ ಯಾಕೆ ಬರುವೆ ಶೀಲಾ? ಅದೆಂದಿಗೂ ಸಾಧ್ಯವಿಲ್ಲ ಶೀಲಾ, ಸಾಧ್ಯವಿಲ್ಲ. ಓಹೋ, ನನಗೆ ಸಾಕೋದಕ್ಕಾಗಲ್ಲ ಅಂತ ಅದನ್ನ ನೀನು ನೇರವಾಗಿ ಹೇಳ್ತಾ ಇದೀಯಾ? ನೋಡು, ನಾವು ಮುಂಚೆ ಹೇಗಿದ್ವೋ ಹಾಗೆ ಇದ್ದು ಬಿಡೋಣ, ಸಿಟಿಯಲ್ಲೇ ಜೀವನ ಮಾಡೋಣ. ಯಾಕಂದ್ರೆ ನನಗೆ ಯಾವ ಶ್ರೀಮಂತಿಕೆಯೂ ಬೇಡ, ಯಾವ ಆಸ್ತಿಯೂ ಬೇಡ. ನಡೆ ಶೇಖರ್, ಈಗಲೇ ಅಲ್ಲಿಗೆ ಹೋಗೋಣ ಬಾ. ನಿಲ್ಲು ಶೀಲಾ, ನಿಲ್ಲು. ನಾನೊಬ್ಬ ಮಾಮೂಲಿ ಬಡ ರೈತನ ತಮ್ಮ. ನನಗೆ ಮೇಲಾಗಿ ನೌಕರಿ ಬೇರೆ ಇಲ್ಲ. ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದು ಬದುಕುವ ಜನ ನಾವು. ಅಂದಾಗ ಸಿರಿ ಸಂಪತ್ತಿಗೆಲ್ಲಿ ಬೆಳೆದ ನಿನ್ನನ್ನು ನರಕಕ್ಕೆ ತಂದು ಹಾಕಿದರಿ ಆ ಪಾಪ ನನ್ನನ್ನು ತಟ್ಟದೆ ಬಿಟ್ಟಿತೆ ಶೀಲಾ. ಶಂಕರ್, ಈಗ ತಾನೇ ನಮ್ಮಿಬ್ಬರದು BCom ಎಕ್ಸಾಮ್ ಮುಗ್ದಿದೆ. ಇದು ಮುಗಿದ ತಕ್ಷಣ ಯಾವುದಾದ್ರೂ ಒಂದು ನೌಕರಿ ಅನ್ನೋದು ಸಿಗುತ್ತೆ. ಆ ನೌಕರಿ ಸಿಕ್ಕಿದ ತಕ್ಷಣ ಮೇಲು ಕೀಳೆಂಬ ಭಾವನೆನೇ ಇರಲ್ಲ. ಈಗ್ಲಾದ್ರೂ ಏನಂತೀರಾ? ಆದ್ರೂ ಶೀಲಾ, ನಮ್ಮಿಬ್ಬರ ಪ್ರೇಮಕ್ಕೆ ನಿಮ್ಮ ಅಣ್ಣ ಬೆಲೆ ಕೊಡುತ್ತಾನೆ ಎಂಬುದನ್ನು ಮೊದಲರಿ. ಯಾಕಂದ್ರೆ ಮೊದಲೇ ನಿನ್ನ ಅಣ್ಣ ಹಣವಿಲ್ಲದವರನ್ನು ಕೀಳಾಗಿ ನೋಡುವ ಮನುಷ್ಯ. ವಿಚಾರ ಮಾಡು. ಆ ಕೆಲಸವನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಬನ್ನಿ, ಆದಷ್ಟು ಬೇಗ ಇನ್ನೇಕೆ ತಡ ಮಾಡಬೇಕು? ಈ ತಂಪಾದ ತಂಗಾಳಿ ತೂಗಿ ಹೇಳ್ತಾ ಇದೆ, ಆದಷ್ಟು ಬೇಗ ನಿಮ್ಮೊಂದಿಗೆ ಮಿಲನದ ಸುಖವನ್ನ ಅನುಭವಿಸು ಅಂತ. ಪ್ರೇಮವೇ ಪ್ರೇಮವೇ ಪ್ರೀತಿಯಾಗವೇ ಪ್ರೇಮವೇ ಪ್ರೇಮವೇ ಜೀವದ
ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ. ನಾನಿನ್ನು ಹೋಗಿ ಬರ್ತೀನಿ, ಏಕೆಂದ್ರೆ ಮನೆಯಲ್ಲಿ ನನ್ನಣ್ಣ ನನಗೋಸ್ಕರ ಕಾಯ್ತಾ ಇರ್ತಾರೆ. ನೋಡು ಶೀಲಾ, ಹಿಂಗದಿಂದ ಮಂಗನಂತೆ ಆದೀತು ನಮ್ಮ ಬಾಳು. ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡು. ಯಾಕಂದ್ರೆ ಬಹಳ ಸಿಟ್ಟಿನವ ನನ್ನ ಅರ್ಜುನ, ಅದರಂತೆ ಬಹಳ ಸಕ್ಕಿನವ ನಿನ್ನ ಜಯರಾಜ. ಇವರಿಬ್ಬರ ಮಧ್ಯೆ ನಮ್ಮ ಜೀವನ ಹಸಿದವನಿಗೆ ಬಲಿಯಾದಂತ ಕುರಿಯಂತ ಆಗೋದು ಬೇಡ ಶೀಲಾ ಈ ನಮ್ಮ ಜೀವನ. ಚೇ ಶಂಕರ್, ಯಾವಾಗ್ಲೂ ಬರೀ ಕೆಟ್ಟದನ್ನೇ ಯಾಕೆ ಬಯಸ್ತೀರಾ? ಕೆಟ್ಟದ ಯಾಕೆ ಯೋಚನೆ ಮಾಡ್ತೀರಾ? ನೋಡಿ, ಇದೆಲ್ಲದಕ್ಕೂ ಕೂಡ ನಾನೇ ಒಂದು ಸರಿಯಾದ ದಾರಿಯನ್ನು ಹುಡ್ಕೊಡ್ತೀನಿ. ಆದಷ್ಟು ಬೇಗ ನಮ್ಮಿಬ್ಬರ ಪ್ರೀತಿಯ ವಿಷಯವನ್ನ ನಿಮ್ಮ ಮನೆಯವರಿಗೆ ತಿಳಿಸ್ಬನ್ನಿ, ಆಯ್ತಾ? ನಾನಿನ್ನು ಹೋಗಿ ಬರ್ಲಾ? ಬಾಯ್ ಬಾಯ್ ಡಾರ್ಲಿಂಗ್, ಬಾಯ್.
ಶೀಲಾನನ್ನ ಸತಿಯಾಗಿ ಬರುವುದನ್ನು ಒಪ್ಪುವರೇ ನಮ್ಮ ಮನೆಯಲ್ಲಿ. ಅದರಲ್ಲೂ ನನ್ನ ಅರ್ಜುನನ ಮದುವೆ ಮುಂಚೆ ನನ್ನ ಮದುವೆ ಎಂದರೆ ಒಪ್ಪುವನ ನನ್ನ ದೊಡ್ಡಣ್ಣ ಅಂದಾಗ ಈ ನಮ್ಮ ಪ್ರೀತಿ ವಿಚಾರವನ್ನು ನಾನು ಹೇಗೆ ತಿಳಿಸುವುದು? ಹಾ, ಇರಲಿ, ಸಮಯ ನೋಡಿ ತಿಳಿಸಿದರಾಯ್ತು. ಹೇ ದೇವ ಕರುಣಾಮಯಿ, ಏನಪ್ಪ ನಿನ್ನ ಲೀಲೆ? ನಿನ್ನ ಅರಿತವರಿಲ್ಲ ಈ ಜಗತ್ತಲ್ಲಿ. ಎದೆ ಸುಡುವ ಬೆಂಕಿಯ ಬ್ರಹ್ಮಾಂಡವನ್ನ ಎದೆಯಲ್ಲಿಟ್ಟುಕೊಂಡು ಬದುಕುವಂತಾಗಿದೆ ನನ್ನ ಬಾಳು. ಅಂದಾಗ ಈಗ ಬೆಳೆದಲಿಂದ ನನ್ನ ತಮ್ಮ ಅರ್ಜುನನಿಗೆ ನನ್ನ ಅಕ್ಕನ ಮಗನಾದ ಗಂಗಮ್ಮನನ್ನು ಕೊಟ್ಟು ಮದುವೆ ಮಾಡಬೇಕು. ಇನ್ನು ನನ್ನ ಕಿರಿಯ ತಮ್ಮ ಶಂಕರ ಎಲ್ಲಿಯಾದರೂ ಬಡವರ ಮನೆಯ ಹೆಣ್ಣನ್ನು ತಂದು ಇಬ್ಬರನ್ನು ಮದುವೆ ಮಾಡಬೇಕು. ಇದೇನು ಬಾಬಾ, ಯಾವ್ದು ಮದುವೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಲ್ಲ? ಇನ್ನಾರದಮ್ಮ ಮದುವೆಯ ವಿಚಾರ? ನನ್ನ ಮನೆಯ ನಂದ ದೀಪ ಬೆಳಗಲು ಬರುವ ನಿನ್ನದಮ್ಮ, ನಿನ್ನದು. ಮಾವ, ಚಿಕ್ಕಂದಿನಲ್ಲಿ ನನ್ನ ಹೆತ್ತವರನ್ನು ಕಳ್ಕೊಂಡೆ. ಅಂದಿನಿಂದ ಎಂದಿನವರೆಗೂ ನನ್ನ ಹೆತ್ತವರ ಸ್ಥಾನದಲ್ಲಿ ನಿಂತು ನನ್ನ ಸಾಕಿ ಸಲುಹಿದ್ದೀರಿ. ಈಗ ಈ ಮನೆಯ ಸೊಸೆಯನ್ನಾಗಿ ತಪ್ಪಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗ ನೀವೇ ನನ್ನ ಪಾಲಿನ ದೇವರು ಬಾಬಾ. ಚಿರಂಜೀವಿಯಾಗಿ ಹುಟ್ಟಿದ ಮನುಷ್ಯ ಕೆಟ್ಟದನ್ನು ಮಾಡುವಂತ ಯಾವ ಧರ್ಮದಲ್ಲಿ ಯಾವ ಜಾತಿಯಲ್ಲೂ ಉಲ್ಲೇಖನ ಮಾಡಿಲ್ಲವಮ್ಮ ದೇವರು. ಅಂತರದೊಳಗೆ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ, ಮಾಡಿದ ಬಾವಿಗೆ ಜಲವೇ ಸಾಕ್ಷಿ ಅನ್ನುವ ಹಾಗೆ ನ್ಯಾಯ ನೀತಿ ಧರ್ಮವನ್ನು ನಂಬಿರುವ ನಮ್ಮಂತವರ ಧರ್ಮ ತಿಳಿಯಬೇಕಮ್ಮ, ನಮ್ಮಂತವರು ಧರ್ಮ ತಿಳಿಯಬೇಕು ಬಾಬಾ. ಅವರವರ ಭಾರವಾದ ಪಾಪಕ್ಕೆ ಘೋರವಾದ ಶಿಕ್ಷೆಯನ್ನ ದೇವರು ಕೊಟ್ಟೆ ಕೊಡುತ್ತಾನೆ. ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇ ಬಾಬಾ. ನಿಜವಮ್ಮ ನಿನ್ನ ಮಾತು. ಸಿಡಿಲಿಗೆ ಹೆದರಿ ಗುಡಿಗೆಗೆ ನುಗ್ಗಿದ್ರಿ, ಕಲ್ಲು ತಲೆ ಹಾರಿ ತಲೆ ಮೇಲೆ ಬಿತ್ತಂತೆ ಅಂದಾಗ ಬಾರದು ಪಾಪದು ತಪ್ಪಿದೆ ಎನ್ನುವ ಹಿರಿಯರ ವಾಣಿಯಂತೆ ಬಂದಿದ್ದು ಅನುಭವಿಸಲೇಬೇಕಮ್ಮ, ಅನುಭವಿಸಲೇಬೇಕು. ಹಾ ಗಂಗಮ್ಮ, ಆಯ್ಲಿ ನಿನಗೆ ಅರ್ಜುನ ಮಾವ ಒಪ್ಪಿಗೆಯೇನು? ಬಾಬಾ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನಿ ಲೇಸು ಅಂತ ಹೇಳುವ ನನ್ನ ಮಾವನ ಕೈ ಹಿಡಿದು ಸತಿ ಆಗ್ಬೇಕು ಅಂದ್ರೆ ನಾನು ಕೋಟಿ ಕೋಟಿ ಪುಣ್ಯ ಮಾಡಿದ್ದೀನಿ ಮಾವ, ಕೋಟಿ ಕೋಟಿ ಪುಣ್ಯ ಮಾಡಿದ್ದೀನಿ. ಒಳ್ಳೆ ಗಂಡನಾದರೆ ಬಡವನೇ ಬೇಡ, ತುಸು ರಾಗಿ ಹಿಟ್ಟಾದರೆ ಅನ್ನನೇ ಬೇಡ ಅನ್ನುವ ಒಳ್ಳೆಯ ಗುಣವಮ್ಮ ನಿನದು. ಗಂಗ, ನಾರಿ ಇಲ್ಲದ ಮನೆ ಇಲ್ಲ, ಕೆರೆ ಇಲ್ಲದ ಊರಲ್ಲ ಅಂತಿದ್ದ ನಮ್ಮ ಮನೆಗೆ ಬಂದ ಬಂಗಾರದ ಕಳಸವಮ್ಮ ನೀನು, ಬಂಗಾರದ ಕಳಸ. ಬಾಬಾ, ಸತಿಯಾದವಳು ಪತಿ ಧರ್ಮವನ್ನ ಪರಿಪಾಲನೆ ಮಾಡುವುದು ಸತಿಯಾದವಳ ಧರ್ಮವಲ್ವೇ ಮಾವ? ನೋಡಮ್ಮ, ಶಾನುಭೋಗರ ಗುಣ ಲೆಕ್ಕದಲ್ಲಿ ನೋಡು, ಮಾನವಂತರ ಮನೆಯ ಗುಣ ನಡತೆಯಲ್ಲಿ ನೋಡು ಅಂತ ಹೇಳ್ತಾರೆ ಬಲ್ಲವರು. ಅಂದಾಗ ಮಾವಿನ ಮರದಿಂದ ಮಾವಿನ ಮರನೇ ಹುಟ್ಟುತ್ತೆ, ಬೇವಿನ ಮರವಲ್ಲ ಅಂತ ತೋರಿಸಿಕೊಟ್ಟೆಯಮ್ಮ ನೀನು. ಓ ಮಾವ, ಈಗ ಶಂಕರ್ ಮಾವ ಬಂದ್ರು ಅಂತ ಕಾಣುತ್ತೆ. ಅಣ್ಣ, ಯಾಕಣ್ಣ ಏನೋ ಘನ ವಿಚಾರ ಮಾಡುವಂತೆ ಕಾಣಿಸುತ್ತಿದೆ? ಯಾಕೆ, ಏನಾಯ್ತು? ಏನಿಲ್ಲಪ್ಪ ಶಂಕರ, ನಿಮ್ಮ ಮದುವೆ ವಿಚಾರವನ್ನು ಮಾತನಾಡುತ್ತಾ ಇದ್ದೇವೆ. ನಿನಗೆ ಒಂದು ಬಡವರ ಮನೆಯ ಹೆಣ್ಣನ್ನು ತರಬೇಕೆಂದು ವಿಚಾರ ಮಾಡುತ್ತಿದ್ದೆ. ಅದಕ್ಕೆ ನಿನ್ನ ಒಪ್ಪಿಗೆ ಏನು? ಅಣ್ಣ, ಯಾಕಣ್ಣ ಬಡವರು ಬಡವರು ಎಂದು ಬೆಚ್ಚಿ ಬೀಳುವಂತೆ ಮಾತುಗಳನ್ನಾಡಿ ಚೊಚ್ಚಿ ಚೊಚ್ಚಿ ಕೊಲ್ಲುತ್ತೀರಿ? ಯಾಕಣ್ಣ ಶ್ರೀಮಂತರ ಹೆಣ್ಣು ಮಕ್ಕಳನ್ನು ಮದುವೆಯಾಗಬಾರದೆಂದು ನಿಯಮವಿದೆಯಾ, ಇಲ್ಲ ಕಾನೂನೇನಾದರೂ ಇದೆಯಾ? ಶಂಕರ್, ಶ್ರೀಮಂತರು ಆಣೆ ಕಟ್ಟೋದು, ಬಡವ ತಾಳಿ ಕಟ್ಟೋದು ಎರಡು ಸಮಾನವನ. ಹೀಗಿರುವಾಗ ಆಕಾಶಕ್ಕೆ ಏಣಿ ಹಾಕೋದು, ಬೆಂಕಿಗೆ ಮುತ್ತು ಕೊಡೋದು ನಮ್ಮಿಂದ ಸಾಧ್ಯನೇನು? ಅದಕ್ಕೆ ದೊಡ್ಡವರು ಹೇಳಿರುವರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅಣ್ಣ, ಯಾಕಣ್ಣ ನಿನ್ನ ಮಾತನ್ನು ಕೇಳಿ ನಾನು ಮೂರ್ಖನಾಗಲಾರಿ. ಅದಕ್ಕಾಗಿ ನನ್ನ ಮದುವೆ ವಿಚಾರದಲ್ಲಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಊರಿನ ಜಮೀನ್ದಾರನ ತಂಗಿ ಶೀಲಾ ಇರುವಳಲ್ಲ, ಅವಳು ನಾನು
ಕಾಲೇಜಿನಿಂದ ಪ್ರೀತಿ ಮಾಡಿದ್ದೇವೆ. ಈಗ ಮದುವೆಯಾಗಬೇಕೆಂದು ತೀರ್ಮಾನ ಮಾಡಿದ್ದೇವೆ. ಗೆಳೆತನದ ಬಗ್ಗೆ ಗೆಳೆತನದ ಗುಣವನ್ನು ಬಹಳ ಜನರಿಗೆ ನೋಡಬೇಕೆ ವಿನಃ ಶ್ರೀಮಂತಿಕೆಯಿಂದಲ್ಲಪ್ಪ, ಶ್ರೀಮಂತಿಕೆಯಿಂದಲ್ಲ. ಶಂಕರ, ಕಾಮರ ದುಡ್ಡಿಗೆ ಆಸೆ ಪಟ್ಟರೆ ತಾಯಿ ಮಕ್ಕಳನ್ನು ದೂರ ಮಾಡುತ್ತದೆ ಎಂಬುದನ್ನು ಮಾತ್ರ ಮರೆಯಬೇಡ. ಇದೇನಣ್ಣ ಶಾಂತಿಯ ದೇಗುಲದಲ್ಲಿ ಕ್ರಾಂತಿ ಏನಾಗಿದೆ ಈ ಮನೆ? ಯಾಕೆ ರೋಷ ಬೇಸದ ಮಾತು? ಹಾ ಗಂಗಾ, ನೀನಾದರೂ ಹೇಳು ಏನಾಗಿದೆ ಅಂತ. ಅರ್ಜುನ್ ಮಾವ, ಅದು ಅದು ಏನಿಲ್ಲ ಅರ್ಜುನ, ನಿಮ್ಮಿಬ್ಬರಿಗೂ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ನಿನಗೆ ಒಂದು ನನ್ನ ಅಕ್ಕನ ಮಗಳಾದ ಗಂಗಾಮನನ್ನು ಕೊಟ್ಟು ನಿನಗೆ ಮದುವೆ ಮಾಡಬೇಕೆಂದುಕೊಂಡಿದ್ದೇನೆ. ಅದಕ್ಕಾಗಿ ನಿನ್ನ ಒಪ್ಪಿಗೆ ಏನು? ಅಣ್ಣ, ತಂದೆ ತಾಯಿ ಇಲ್ಲದ ತಪ್ಪಲಿಗಳನ್ನು ಎತ್ತಿ ಜೋಪಾನ ಮಾಡಿದ ದೇವರು ನಿನ್ನೆರವಿಗೆ ನಿಂತು ಒಪ್ಪಿಗೆ ಕೊಡುವಷ್ಟು ದೊಡ್ಡ ವ್ಯಕ್ತಿಯಲ್ಲಣ್ಣ ನಾನು. ಅಣ್ಣ, ಅತ್ತವ ಕೊಡುವ ಅಮೃತಕ್ಕಿಂತ ಎತ್ತವ ಕೊಟ್ಟ ಅಂಬಲಿಯ ಲೇಸು ಅನ್ನುವಣ್ಣ ಈ ನಿನ್ನ ತಮ್ಮ ಅರ್ಜುನ. ಅಣ್ಣ, ನೀ ಯಾರನ್ನಾದರೂ ತೋರಿಸಿ ಇವಳ ಕೊರಳಿಗೆ ತಾಳಿ ಕಟ್ಟುವಂತ ಕಟ್ಟಪ್ಪಣೆ ಮಾಡಿದ್ರೆ ಸಾಕು. ಕಣ್ಣು ಮುಚ್ಚಿಕೊಂಡು ಧಾರಾಳವಾಗಿ ತಾಳಿ ಕಟ್ತೀರಿ. ಈ ನಿನ್ನ ತಮ್ಮ ಅರ್ಜುನನ ಮೇಲೆ ಸಂಶಯ ಬೇಡ ಅಣ್ಣ, ಸಂಶಯ ಬೇಡ. ಸಾರ್ಥಕವಾಯಿತಪ್ಪ ನಿನ್ನ ತಮ್ಮನನ್ನು ಪಡೆದ ನನ್ನ ಜನ್ಮ. ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ತೋರಿಸಿಕೊಟ್ಟೆ ಈ ಸಮಾಜದಲ್ಲಿ ಇರುವ ನನ್ನಂತ ಹಿರಿಯ ಅಣ್ಣಂದಿರಿಗೆ. ನೋಡು ನೋಡು, ನಿನ್ನ ಅಣ್ಣನನ್ನಾದರೂ ನೋಡಿ ಕಲಿತುಕೋ, ಆವಾಗಲಾದರೂ ಬುದ್ಧಿ ಬರುತ್ತೆ ನಿನಗೆ. ಹೋಗ್ಲಿ ಬಿಡಿ ಮಾವ. ಮಾವ ಏನು ನಿಮಗೆ ಎದುರು ಮಾತಾಡ್ಬೇಕು ಅಂತ ಮಾತಾಡ್ಲಿಲ್ಲ. ಅದೇನು ಹೇಳ್ತಾರಲ್ಲ, ಅರಸನ ಮಗಳಾದ್ರೂ ಕೂಡ ಪುರುಷನಿಗೆ ಸತಿಯಾಗಿ ಬಾಳ್ಬೇಕು ಅಂತ. ಹೀಗಿರ್ಬೇಕಾದ್ರೆ ಶಂಕರ್ ಮಾವ ಕೇಳಿದ್ರಲ್ಲಿ ತಪ್ಪಾದ್ರೂ ಏನಿದೆ? ಗಂಗಮ್ಮ, ಬಡವನ ಅತಿ ಆಸೆ ಗತಿಗೆಡಿಸ್ತದೆ. ಅಷ್ಟೇ ಯಾಕಮ್ಮ, ಮನೆಗೆ ಬರುವ ಹೆಣ್ಣಿನ ಗುಣವು ಪುರುಷರ ಪುಣ್ಯ, ನಾರಿ ಭಾಗ್ಯದಲ್ಲಿರ್ತಂತೆ. ಅದಕ್ಕಾಗಿ ಮನೆಗೆ ಬರುವ ಹೆಣ್ಣು ನಾರಿಯಾಗಬೇಕೇ ವಿನಃ ಮಾರಿಯಾಗಬಾರದಮ್ಮ, ಮಾರಿಯಾಗಬಾರದು. ಹೋಗಲಿ ಬಿಡಣ್ಣ, ಎಷ್ಟೇ ಆದ್ರೂ ಶಂಕರ್ ನಮ್ಮಿಬ್ಬರ ಮುದ್ದಿನ ತಮ್ಮ. ಅವನು ಎಂತ ಹುಡುಗಿ ಇಷ್ಟಪಟ್ಟಿದ್ದಾನೋ ಅವಳನ್ನೇ ತಂದು ಈ ಮನೆ ತುಂಬಿಸು. ಅಣ್ಣ, ಇವತ್ತಿನ ಕಾಲದಲ್ಲಿ ಪ್ರೀತಿಸಿ ಮದುವೆ ಆಗದಂದ್ರ ಒಂಥರ ಫ್ಯಾಷನ್ ಆಗಿದೆ. ಹಿಂದೆ ಅಪ್ಪ ಅಮ್ಮ ತೋರಿಸಿದ ಹೆಣ್ಣನ್ನು ಹೊರಳಿ ನೋಡದೆ ಮರುಕಳಿಸಿ ಮಾತನಾಡದೆ ಮದುವೆ ಆಗ್ತಿದ್ರಂತ. ಅಣ್ಣ, ಇದು ಕಲಿಯುಗ. ಈ ಕಲಿಯುಗದಲ್ಲಿ ಅಪ್ಪ ಅಮ್ಮ ತೋರಿಸಿದ ಹೆಣ್ಣನ್ನ ಮದುವೆ ಆಗೋದಕ್ಕಿಂತ ಮದುವೆಗೆ ಮುಂಚೆ ಅಪ್ಪಿ ಮುತ್ತಿಟ್ಟ ಹೆಣ್ಣನ್ನೇ ಮದುವೆ ಆಗೋರೇ ಜಾಸ್ತಿ. ಹಾ ಶಂಕರ್, ನೀನೇನು ಬೇಜಾರು ಮಾಡಿಕೊಳ್ಳಬೇಡ. ಹೇಳು, ನೀನು ಪ್ರೀತಿಸುತ್ತಿರುವ ಆ ಹುಡುಗಿ ಯಾರು, ಯಾವ ಊರು, ಯಾರ ಮನೆ ಅಂತ ಹೇಳು ಹೇಳು, ನಿನ್ನ ಕೇಳುತ್ತಿದ್ದಾನೆ, ಹೇಳು. ಅಣ್ಣ, ಅದು ಅದು ಅರ್ಜುನ, ಅವನು ಯಾವ ಹಾಗೆ ಹೇಳ್ತಾನವನು? ಅವನು ಪ್ರೀತಿಸಿದ್ರು ಅವರಿಗೆ ಬೇರೆ ಯಾರು ಅಲ್ಲಪ್ಪ, ನಮ್ಮೂರಿನ ಜಯರಾಜ್ ತಂಗಿ ಶೀಲಾ ಅಂತೆ. ಶಂಕರ್, ಇದೇನು ಶ್ರೀಮಂತಿಗೆ ಸುಪ್ಪತ್ತಿಗೆ ಇಲ್ಲ, ಬಡತನದ ಬೇಗೆಯಲ್ಲಿ ನೊಂದು ಬೆಳೆದಿದ್ದೇನೆ ಎಂಬ ನಿನ್ನ ಹುಚ್ಚು ಬಿಟ್ಟದು. ಶಂಕರ್, ಅಂತ ಕೆಟ್ಟ ವಿಷ ಸರ್ಪಗಳ ಜೊತೆ ಸಂಬಂಧ ಬೆಳೆಸೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅದನ್ನು ಬಿಟ್ಟು ಈ ನಿನ್ನಣ್ಣ ಅರ್ಜುನನ ಪ್ರಾಣ ಬೇಕಾದ್ರೂ ಕೇಳು, ಧಾರಾಳವಾಗಿ ಕೊಟ್ಟು ಬಿಡ್ತೇನೆ. ಶಂಕರ್, ಪೆಟ್ಟು ತಿಂದ ಮನುಷ್ಯ ಸುಟ್ಟು ಬಂಗಾರವಾಗಬೇಕೆ ವಿನಃ ಅವರಿವರ ಮಾತು ಕೇಳಿ ಹೊಟ್ಟು ತಿನ್ನತನ ಆಗ್ಬಾರ್ದು. ಶಂಕರ್, ಎಂತ ಹುಡುಗಿ ಇಷ್ಟಪಟ್ಟಿದ್ಯೋ? ಶ್ರೀಮಂತ ಮನೆತನದ ಹೆಣ್ಣು, ಗಾಜಿನ ಭರಣಿಯೊಳಗಿರುವ ಹಣ್ಣು ಎರಡು ಒಂದೇ. ರೋಗಿ ವಾಸಿಯಾಗುವ ಅಕ್ಷತ ಪಾತ್ರೆಯೂ ಅಲ್ಲ, ದೇವರಿಗೆ ನೈವೇದ್ಯವಾಗುವ ಪುಷ್ಪ ಫಲ ತಾಪನೂ ಅಲ್ಲ. ಶಂಕರ್, ಶ್ರೀಮಂತ ಹೆಣ್ಣನ್ನ ಮದುವೆಯಾಗಿ ಸಾಯವರಿಗೆ ಅವರ ಅಡಿಯಾಗಿ ಬಾಳೋದಕ್ಕಿಂತ
ಹೊತ್ತಿನ ಗಂಜಿ ಕುಡಿದು ಗುಡಿಸಲಲ್ಲಿರುವ ಬಡವನ ಮಗಳು ಮದುವೆಯಾಗಿ 10 ಊರಿಗೆ ಅರಸನಾಗಿ ಬಾಳು. ಮದುವೆಯಾಗುವ ನಂಟು ಆ ಬ್ರಹ್ಮ ಹಾಕಿದ 1000 ಜನ್ಮದ ಗಂಟು. ಮದುವೆ ಎಂಬ 3 ಅಕ್ಷರದ ಸಂಬಂಧವನ್ನ ಆ ಬ್ರಹ್ಮ ಲೋಕದಲ್ಲಿ ಸೃಷ್ಟಿಸಿ ಈ ಲೋಕಕ್ಕೆ ಕಳಿಸಿರ್ತಾನ. ಶಂಕರ್, ನೀನೇನಾದರೂ ಹಠಕ್ಕೆ ಬಿದ್ದು ಶ್ರೀಮಂತ ಹೆಣ್ಣನ್ನೇ ಮದುವೆ ಆಗದು ನಿಜವಾದ್ರ ನಾನು ನಿನ್ನ ನಡು ನೀರಿನಲ್ಲಿ ಕೈ ಬಿಟ್ಟು ಹೋದಾಳು. ನೋಡು ಶಂಕರ್, ಆ ಜಯರಾಜ ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ ನೆಲೆ ನೋಡೋ ಜನವರು. ಬೇಡಪ್ಪ, ಬೇಡ, ಅವರ ಸಾಹಸ ಬೇಡ. ಮೊದಲೇ ಅವರು ಕ್ರೂರ ಜನವರು. ನೋಡು ಶಂಕರ, ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿದರಿ ಕಾಡಿನಲ್ಲಿ ಕರೆದುಕೊಂಡು ಕಾಡಿನಲ್ಲಿ ಬಿಟ್ಟಂಗಾಗಿತ್ತು ನಿನ್ನ ಬಾಳು. ಅಣ್ಣ, ಏನು ಮಾತನಾಡುತ್ತಿದ್ದೀರಿ ಅಂತ ಗೊತ್ತಾ ನಿಮಗೆ? ನಾನೇನು ಶಾಲೆ ಕಲಿಯದ ಹಳ್ಳಿ ಕಮಾರನಲ್ಲ. ನಾನೊಬ್ಬ ವಿದ್ಯಾವಂತ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಅಣ್ಣ, ಯಾಕಣ್ಣ ನೀವೇನು ಅವಿದ್ಯಾವಂತರ ತರ ಮಾತನಾಡುತ್ತಿದ್ದೀರಿ? ಮಾವ, ಯಾರ ಮುಂದೆ ನಿಂತು ಏನು ಮಾತಾಡ್ತಾ ಇದೀಯ ನೀನು? ನೋಡಮ್ಮ, ನೋಡೋಣ. ಅದೇನು ಗೊತ್ತಿಲ್ಲ ನನಗೆ. ನಾನು ಅವಳನ್ನೇ ಪ್ರೀತಿಸುವುದು, ಅವಳನ್ನೇ ಮದುವೆಯಾಗುವುದು ಅಷ್ಟೇ. ನೋಡಿದಿ ಅರ್ಜುನ, ನಿನ್ನ ತಮ್ಮನ ಸೊಕ್ಕಿನ ಮಾತುಗಳು ಹಿರಿಯ ಮಗನಂತೆ ಮಾತನಾಡುತ್ತಿದ್ದಾನೆ. ಮಣ್ಣಿನಿಂದ ಕೌರವ ಕೆಟ್ಟ, ಹೆಣ್ಣಿನಿಂದ ರಾವಣ ಕೆಟ್ಟ ಅನ್ನುವ ರೀತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಆ ದೇವರೇ ಬಲ್ಲ. ಅರ್ಜುನ, ಈ ಭಾರವನ್ನು ನಿನ್ನ ಮೇಲೆ ಹಾಕಿದ್ದೇನೆ, ಇದನ್ನೆಲ್ಲ ನೀನೇ ಬಗೆಹರಿಸು. ಅಣ್ಣ, ಹೆತ್ತವರಿಗೆ ಮಕ್ಕಳು ಬಾರವೆ, ಬಳ್ಳಿಗೆ ಕಾಯಿ ಬಾರವೆ, ಆನೆ ಹೊತ್ತವರಿಗೆ ಆನೆ ಬಾಲವಾರುವುದು ಬಾರವೆ. ಅಣ್ಣ, ಈ ಊರಲ್ಲಿ ಯಾರ ಮುಂದೆ ಹುಲಿಯಂತೆ ಅಬ್ಬರಿಸಿಯದೆ ಒಪ್ಪಿಸಿ ಬಾಳಬೇಕು. ಯಾರಿಂದ ಈ ಊರಿಗೆ ಅನ್ಯಾಯವಾಗಿದೆಯೋ, ಯಾರಿಂದ ಬಡ ಹೆಣ್ಣು ಮಕ್ಕಳು ದಟ್ಟಿಸಿ ನಿಟ್ಟುಸಿರು ಬಿಡುತ್ತಿದ್ದಾರೆ, ಅಂತವರನ್ನ ಈ ಊರಿಂದ ಬಹಿಷ್ಕಾರ ಹಾಕಿಸಿ ಚಾಕರಿಸಿ ಉಳಿಸಿ ಹಾಕಬೇಕು ಅಂತ ಆಶಾ ಗೋಪುರದ ಕನಸನ್ನು ಕಟ್ಟಿಕೊಂಡ ಈ ನಿನ್ನ ತಮ್ಮನ ಕನಸನ್ನ ಈ ನನ್ನ ತಮ್ಮ ನುಚ್ಚು ನೂರು ಮಾಡಿಬಿಟ್ಟರಲ್ಲ. ಅಣ್ಣ, ಹಣದ ಅಹಂಕಾರದಲ್ಲಿ ಆಕಾಶದಲ್ಲಿ ಹಾರಾಡುವವನ ರೆಕ್ಕೆಗಳನ್ನು ಕತ್ತರಿಸಬೇಕು ಅಂತ ಬಹುದಿನದಿಂದ ಆಸೆ ಹೊತ್ತುಕೊಂಡ ಈ ನಿನ್ನ ತಮ್ಮನ ಕೈಗಳನ್ನ ಈ ನನ್ನ ಮುತ್ತಿನ ತಮ್ಮ ಶಂಕರ್ ಪ್ರೀತಿ ಪ್ರೇಮದ ಬಂಧನದಿಂದ ನನ್ನ ಕೈಗಳನ್ನು ಕಟ್ಟಿ ಹಾಕಿವೆ. ಅಣ್ಣ, ಶಿವನ ಶಿರದ ಮೇಲೆ ಕರಿ ನಾಗರು ಕುಳಿತು ಕೇಕೆ ಹಾಕುವುದನ್ನು ಕಂಡು ಧರ್ಮ ಸಂಕಟಕ್ಕೆ ಸಿಕ್ಕಿ ಹಾಕಿಕೊಂಡಿರುವ ಆ ಕರುಣನ ಪರಿಸ್ಥಿತಿಯಾಗಿ ಬಿಟ್ಟಿದೆ. ಅಣ್ಣ, ಅರ್ಜುನ, ಅರ್ಜುನ, ಸಮಾಧಾನ ಮಾಡಿಕೊ ಅರ್ಜುನ, ಸಮಾಧಾನ. ಈಗ ನಾವು ಏನೇ ಹೇಳಿದರೆ ಕೇಳಲು ಸ್ಥಿತಿಯಲ್ಲಿ ಅವನಿಲ್ಲ. ನೋಡು ಅರ್ಜುನ, ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟು ಬೆಳೆಸಿದವರೇ ಲೆಕ್ಕಕ್ಕೆ ಇಲ್ಲ ಅಂದ್ರೆ ಈಗ ನಿನ್ನ ಮಾತು ಹೇಗೆ ಕೇಳ್ತಾನೆ ಇವನು? ಮೀಸೆ ಬಂದ ಮೇಲೆ ಮೂಗು ಯಾರಿಗೆ ತಾನೇ ನೆನಪು? ಹಾಗೆ ಹೆಣ್ಣಿನ ತಾಟಕ್ಕೆಯಲ್ಲಿ ಬಿದ್ದವನಿಗೆ ಬುದ್ಧಿ ಹೇಳೋದು, ಬೋರ್ಗಲ್ ಮೇಲೆ ನೀರು ಸುರಿಯೋದು ಎರಡೂ ಒಂದೇ. ಅದಕ್ಕೇನಪ್ಪ ಹಿರಿಯ ಅಣ್ಣನಿಗೆ ಹೊರ ತಪ್ಪಿದ್ದಲ್ಲ ಅಂತ ಈ ಕಲಿಯುಗದಲ್ಲಿ. ಅಣ್ಣ, ಈ ನಿಮ್ಮ ಮೊಸಳೆ ಕಣ್ಣೀರಿಗೆ ಕರಗುವನಲ್ಲ ಈ ಶಂಕರ. ನಾನಿನ್ನು ಬರುತ್ತೇನೆ. ಮೊಸಳೆ ಕಣ್ಣೀರು ನೋಡಿದೆ ಅರ್ಜುನ, ಹೇಗೆ ಮಾತನಾಡಿ ಹೋದ ನಿನ್ನ ತಮ್ಮ. ಆಯ್ತಪ್ಪ, ಅವನಿಷ್ಟದಂತೆ ಆಗಲಿ. ಅಣ್ಣ, ನನ್ನ ಮಗ ಓದಿ ದೊಡ್ಡ ವಿದ್ಯಾವಂತನಾಗಲಂತ
ತಂದೆ ತಾಯಿಗಳು ಇದ್ದ ಬದ್ದ ಆಸ್ತಿಗಳನ್ನೆಲ್ಲ ಮಾರಿ ಪಾರಲ್ಲಿಟ್ಟು ಓದಿಸುತ್ತಿರುವಾಗ ಪಾರನ್ ಹೆಂಡತಿ ಪಕ್ಕದಲ್ಲಿ ಬಂದಾಗ 9 ತಿಂಗಳು ಎದೆ ಹಾಲುಣಿಸಿ ಹೊತ್ತು ಎತ್ತು ಜೋಪಾನ ಮಾಡಿದ ತಂದೆ ತಾಯಿಗಳ ಎದೆಗೆ ಒದ್ದು ವೃದ್ಧಾಶ್ರಮದಲ್ಲಿಟ್ಟಾಗ ಆ ತಾಯಿ ಮಕ್ಕಳ ನೆನಪನ್ನು ಮಾಡಿಕೊಂಡು ಅನಾಥ ಶವವಾಗಿ ವೃದ್ಧಾಶ್ರಮದಲ್ಲಿ ಪ್ರಾಣ ಬಿಟ್ಟಂತ ಅಂತ ನೀಚ ವಿದ್ಯಾವಂತ ಮಕ್ಕಳಿಗೆ ಜನ್ಮವನ್ನಿಟ್ಟ ನಿಮ್ಮಂತ ಪ್ರತಿಯೊಬ್ಬ ತಂದೆ ತಾಯಿಗಳು ಮಾಡಿರುವ ತಪ್ಪಣ್ಣ. ಅರ್ಜುನ, ನೀನು ಏನು ಮಾಡುತ್ತೀವೋ ನನಗೆ ಗೊತ್ತಿಲ್ಲ. ಅವರನ್ನು ಸರಿಯ ದಾರಿಗೆ ತರುವ ಜವಾಬ್ದಾರಿ ನಿನ್ನದಪ್ಪ, ನಿಂದದು. ನನ್ನದು ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನೆ. ಒಂದೇ ಬಳ್ಳಿಯಲ್ಲಿ ಬಂದರೂ ಸಹ ಅಣ್ಣನ ಮಾತಿಗೆ ಬೆಲೆ ಕೊಡದೆ ಹೋದನಲ್ಲ ನನ್ನ ತಮ್ಮ ಶಂಕರ್. ನೋಡಿ ಮಾವ, ಈಗಾಗಲೇ ಅವನು ಪ್ರೀತಿ ಎನ್ನುವ ಬಳಿಯಲ್ಲಿ ಬಿದ್ದಿದ್ದಾನೆ. ನೋಡಿ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅನ್ನಂತೆ ಅವನ ಮದುವೆಯನ್ನ ಮಾಡಿ ಮುಗಿಸಿದ್ರೆ ಮುಗಿದೋಯ್ತಲ್ಲ. ಗಂಗ, ನಿನಗಿದ್ದಷ್ಟು ಬುದ್ಧಿ ಆ ನನ್ನ ತಮ್ಮ ಶಂಕರನಿಗೆ ಇಲ್ಲವಲ್ಲ. ಹಾ ಗಂಗಾ, ಹೋಗಲಿ ಬಿಡು. ಮದುವೆ ವಿಚಾರದಲ್ಲಿ ನನ್ನಣ್ಣನ ಮಾತಿಗೆ ನಿನ್ನ ಒಪ್ಪಿಗೆ? ಮಾವ, ಒಪ್ಪಿಗೆಯನ್ನು ಅಪ್ಪಿಕೊಂಡು ಈ ನನ್ನ ಕಳ್ಳನ್ನು ನಾನು ನಿಮಗೆ ಅರ್ಪಿಸಿದಾಗಲೇ ನನ್ನ ಮನಸ್ಸಿಗೆ ಸಂತೋಷ. ಆಶೀರ್ವದಿಸಿ ಮಾವ. ನಿನ್ನಂತ ಗುಣವಂತಿ ನನಗೆ ಸತಿಯಾಗಿ ಬರೋದು ನನ್ನ ತಂದೆ ತಾಯಿಗಳ ಪುಣ್ಯವೇ ಸರಿ. ಹಾಗಾದ್ರೆ ಇಂಥ ಸಂತೋಷವಾದ ಸಮಯದಲ್ಲಿ ಸುರಿಸಬಾರ್ದೇನು ಒಂದು ಸವಿಯಾದ ಗೀತೆಯನ್ನು? ಹಾಡು ಗಂಗಾ.
ಈಗೇನಾದರೂ ಎದುರುವಾಗಿ ಮಾತನಾಡಿದರೆ ನನ್ನ ತಮ್ಮ ಶಂಕರನನ್ನೇ ಕಳೆದುಕೊಳ್ಳಬೇಕು. ಹೇಗಾದರೂ ಮಾಡಿ ಆ ಜಯರಾಜನ ಸೋದರಿಯನ್ನು ನನ್ನ ಮನೆಗೆ ತುಂಬಿಸಿಕೊಳ್ಳಿದ್ರಾಯ್ತು. ಸಮಯ ನೋಡಿ ಕುಲಕರ್ಣಿ ಹತ್ತಿರ ಹೇಳಿ ಕಳಿಸಿದ್ರಾಯ್ತು.